ಕಾಲೇಜ್. ಕಾಲೇಜ್ ಅಂದರೆ ಒಂದು ದೊಡ್ಡ ಬ್ಲ್ಯಾಕ್ ಬೋರ್ಡು, 4 ಕಡೆ ವೈಟ್ ಸಿಮೆಂಟ್, ಪ್ರಿನ್ಸಿಪಲ್ ಚೇಂಬರ್, ಸ್ಟಾಫ್ ರೂಮ್ಸ್, ಕ್ಲಾಸ್ ರೂಮ್ಸ್, ಲ್ಯಾಬ್ಸ್ ಮಾತ್ರ ಅಲ್ಲ, ಅದು ಒಂದು ಮರೆಯಲಾರದ ನೆನಪಿನ ಗಂಟು ಮೂಟೆ. ಅದರಲ್ಲೂ ನಮ್ಮ ಫಾರ್ಮಸಿ ಕಾಲೇಜಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್. 4 ವರ್ಷ, 8 ಸೆಮಿಸ್ಟರ್ಸ್, 16 ಸೆಷನಲ್ಸ್, 35 ಸಬ್ಜೆಕ್ಟ್ಸ್, ಇದ್ರ ಜೊತೆ ಬ್ಯಾಕ್ಲಾಗ್ಸ್. ಕೇಳೋಕೆ ಎಷ್ಟು ಕಷ್ಟ ಆಗ್ತಿದೆ ಅಲ್ವಾ? ಇಷ್ಟೇನಾ ಕಾಲೇಜ್ ಅಂದರೆ? ಏನೋ ಮಿಸ್ ಆಗ್ತಿದೆ ಅಲ್ವಾ? ಹಾಂ, ಫ್ರೆಂಡ್ಶಿಪ್. ಇಷ್ಟು ವರ್ಷದಲ್ಲಿ ಫ್ರೆಂಡ್ಸ್ ಆಗೋದಂತೂ ಸಹಜನೇ. ಅದರಲ್ಲೂ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಫಿಲ್ಟರ್ ಮಾಡುವಷ್ಟರಲ್ಲಿ ಕಾಲನೇ ಕಳೆದೋಗುತ್ತೆ. ಆದರೂ ಇಷ್ಟು ಕನ್ಫ್ಯೂಷನ್ಸ್ನಲ್ಲಿ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಎಲ್ರಿಗೂ ಕಾಲೇಜ್ ಅಂದರೆ ಫಸ್ಟ್ ನೆನ್ಪು ಬರೋದು ಕಾಲೇಜ್ ಮಾತ್ರ ಅಲ್ಲ. ಕಾಲೇಜ್ ಅಂದರೆ ನೆನ್ಪು ಬರಬೇಕಾಗಿರೋದು ನಮ್ಮ ಫ್ರೆಂಡ್ಸ್ ಜೊತೆ ಮಾಡಿರೋ ಆ ಚಿಕ್ಕ ಚಿಕ್ಕ ಜಗಳಗಳು, ನಮ್ಮ ಫೇವ್ರೆಟ್ ಸ್ಪಾಟ್, ಕ್ಯಾಂಟೀನ್ ಗಾಸಿಪ್ಸ್, ಲೆಕ್ಚರ್ಸ್ ಮೇಲೆ ಮಾಡೋ ಕಮೆಂಟ್ಸ್, ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿರೋ ಟ್ರಿಪ್, ಬಿದ್ದು ಬಿದ್ದು ನಗಾಡಿರೋ ಕ್ಷಣಗಳು, ಬ್ಯಾಕ್ ಪೇಚಸ್ ಮಸ್ತಿಸ್, ಮಾಡಿರೋ ಫಂಕ್ಷನ್ಸ್, ಡ್ಯಾನ್ಸ್, ಲವ್ ಎಟ್ ಫಸ್ಟ್ ಸೈಟ್, ಕ್ರಶ್, ಒನ್ ಸೈಡೆಡ್ ಲವ್, ಜೂನಿಯರ್ಸ್ಗೆ ಕಾಟ ಕೊಟ್ಟಿರೋ ಕ್ಷಣಗಳು ಒಂದಾ ಎರಡ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ನಮ್ಮ ಕಾಲೇಜ್ ಕತೆ ನಿಮಗೆ ತಲುಪಲಿ ಅಂತ ಒಂದು ಪುಟ್ಟ ಪ್ರಯತ್ನ. ಬನ್ನಿ ನಮ್ಮ 4 years ಆಫ್ ಜರ್ನಿನ ನೋಡೋಣ. ಜಡೆ ಹಾಕಿ ನನಗೆ ಲೇಟ್ ಆದಾಗೆ ಇರ್ತೇನೆ. ಬೇಗ ಒಂದೆರಡು ಹಿಂಗೆ ಹಾಕ್ಬಿಟ್ಬಿಡಿ, ಅಷ್ಟೇ ಟೈಮ್ ಆಗೈತೆ. ಫಸ್ಟ್ ಕ್ಲಾಸ್ ನೀವು ಲೇಟಾ? ಓಕೆ. Good morning everyone. Good morning sir. I hope all are very enthusiastic from the first class itself. Yes sir. Welcome all of you for Opportunity Pharmacy College. Thank you sir. You are like a family here, right? Yes sir.
ನಾನಂತೂ ಬಿ ಫಾರ್ಮ್ ಓದ್ಮೇಲೆ ಎಂ ಫಾರ್ಮ್ ಮಾಡಿ ನೆಕ್ಸ್ಟ್ PhD ಮಾಡ್ತೀನಿ. ನಾನು ನಿನ್ನ ಹತ್ರ ಎಲ್ಲ ಮಾತಾಡ್ತಿರೋದು May I come in, sir? Yes. Good morning, sir. Good morning, sir. Sir, ಇವತ್ತು ನಿಮ್ದು ಒಂದೇ ಕ್ಲಾಸ್ ಆನ್ಸರ್ ಮಾಡಿ ಸರ್ ಕ್ಲಾಸ್. ಕ್ಲಾಸ್ ಎಕ್ಸಾಮ್ಸ್ ಯಾವಾಗಿದೆ? ಸರ್ 25 ಇದೆ ಸರ್, ಇನ್ನು ಓದ್ಕಂತ ಸರ್. ಬಟ್ ಇನ್ನು ಬಹಳ ಸಿಲೆಬಸ್ ಇದೆಯಲ್ಲ. ಸಿಲೆಬಸ್ ಅಲ್ಲಿ ಸರ್ ನೋಡಿ ಕಳ್ಸ್ಕೊಂತಿದ್ರೆ ನಾವು ಓದ್ತೀವಿ ಸರ್. ಇಲ್ಲ, ಕ್ಲಾಸ್ ಕ್ಯಾನ್ಸಲ್ ಮಾಡಲ್ಲ. ಬರ್ಬೇಕು. ಸರ್ ಇಲ್ಲ ಯಾವಾಗಿರೋದು ಕ್ಲಾಸ್? ಇವಾಗ ಸರ್ 2 to 3 ನಾನು ಕ್ಲಾಸ್ ತಗೊಳ್ತೀನಿ. ಒಬ್ರು ಬಂದ್ರು ಕ್ಲಾಸ್ ಸರ್ ತಗೊಳ್ತೀನಿ. ನಾವು ಒಬ್ಬರನ್ನು ಬರಕ್ ಬಿಡಲ್ಲ ಸರ್ ನಾವು. ಹೆಂಗೋ ಕ್ಲಾಸ್ ಕ್ಯಾನ್ಸಲ್ ಆಗಿದೆ, ಟ್ರಿಪ್ ಪ್ಲಾನ್ ಮಾಡೋಣ. ಹಾಗಿದ್ರೆ ಯಾವ್ದಾದ್ರು ಪ್ಲೇಸಸ್ ಸಜೆಸ್ಟ್ ಮಾಡಿ. ಗೋವಾ ಬರ್ದು ಯಾವ ಚೀಪ್ ಬರುತ್ತೆ ಅದೇ ಫೈನಲ್. ಗೋವಾ ಗೈಸ್. ಮಂಜ ಪಾಂಡಿಚೇರಿಗೆ ಹೋಗ್ಬೇಕು ಅಂತ ಮೆಜಾರಿಟಿ ಇಷ್ಟೊಂದು ಜನ ಹೇಳ್ತಿದ್ದಾರೆ. ಗೋವಾ ಬೇಡ, ಗೋವಾಗಲ್ಲೇ ಹೋಗಿ ಬಂದಿದ್ದೀವಿ. ಎಸ್ ಸರ್ ಅಂತ ಅದೇ ಗೋವಾನೇ ನೋಡ್ತೀವಿ. 150 ರೂಪಾಯಿ ಅಟ್ಕೊಂಡು ಟ್ರೈನಾಗ ಹೋಗೋದು ನಮಗೆ ಬೇಕಾಗಿಲ್ಲ. ಪಾಂಡಿಗೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀವಿ. ನಮಗೆ ಬೇಕು ಗುರು, ನಾವೆಲ್ಲ ಎಷ್ಟು ಜನ ಇದೀವಿ ಇಲ್ಲಿ. ಪಾಂಡಿಚೇರಿ ಸರಿ ಇಲ್ಲ, ಹೋಗಿ ನಾವು ಯಾರು ಹೇಳಿದ್ರು ಸರ್? ನೋಡಪ್ಪ, ಏನ್ ಮಾಡ್ತೀವೋ ಗೊತ್ತಿಲ್ಲ. ಪಾಂಡಿಗೆ ಹೋಗ್ಬೇಕಂತೀವಿ ಅಷ್ಟೇ. ಎಲ್ಲರೂ ಇದ್ರೆ ಬರ್ರಿ ಹೋಗೋಣ, ಅಲ್ಲೇ ಮಾತಾಡೋಣ ಬಾ. ಆಯ್ತಾ? ಯಾವ ಓಪನ್ ಏರ್ ಥಿಯೇಟ್ರಿಗೆ ಹೋಗೋಣ, ಅಲ್ಲಿ ಮಾತಾಡೋಣಪ್ಪ. ಟ್ರಿಪ್ಪಿಗೆ ಹೋಗೋದು ಅಂತ ಹೇಳ್ದಲ್ಲ. ಇವಾಗ ನಾವು ಮೆಜಾರಿಟಿ ಅಲ್ಲಿಂದಲೂ ಮಾತಾಡ್ತೀವಿ ನಾವು ಪಾಂಡಿಚೇರಿ ಅಂತ ಫಿಕ್ಸ್ ಆಗಿದ್ದೀವಿ. ಎಲ್ಲರಿಗೂ ಪಾಂಡಿಚೇರಿ ಹೋಗ್ಲೇಬೇಕಷ್ಟೇ. टाइगर का हुक्म। Saturday
These are the lists, sir. Okay, we can do. What is this chemistry? So at least you have learned something. What you are doing in projects. What the importance of this chemistry? With the continuous steroid. ಏನೇ ಭೂಮಿ ಇದು ಬರ್ತಾನೆ ಇಲ್ಲ. ಯಾಕೆ ಬರ್ತಿಲ್ಲ ಸರ್? ಬರ್ತಾರೆ ಈಗ ಅಷ್ಟೊಂದು ನಮ್ಗೆ ರಿಯಾಕ್ಷನ್ ಆಗಬೇಕು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ, ವೈಲೆಟ್ ಕಲರು. ಬುದ್ಧಲ್ವಾ ಕೇಳೋಣ. ಒಂದ್ಸತಿ ಕೇಳೋಣ ಮಾಡೋಣ. ಅದಕ್ಕೆ ಏನು ಗೊತ್ತಾ, ಏನು ಗೊತ್ತಿಲ್ಲ. ಅದು ನೋಡು ಕಲರ್ ಬಂದಿದೆ, ನಮ್ಗೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಆದರೂ ನಿಮ್ಮಷ್ಟು ಚೆನ್ನಾಗಿ ಬಂದಿಲ್ಲ ಅದು. ಹೌದಾ? ಇನ್ನೊಂದು ಎಷ್ಟು ಹೌದಾ? ಹಂಗ ಸರಿ. ಎಲ್ಲಿಗೆ? ಎಲ್ಲೇ ಒಂದ್ ಕಡೆ ಹೋಗಂಬ, ಯಾಕೆ ಟೆನ್ಷನ್ ಮಾಡ್ತೀಯ? ಕ್ಲಾಸ್ ಕ್ಲಾಸ್ ಇರುತ್ತೆ ಬಿಡು, ಅದು ಯಾರು ಕೇಳ್ತಾರೆ ಹೇಳಿ ಈಗ. next intraperitoneal route of next subcutaneous route of administration in the neck region. Next, any one of you can come and we can do the next. ನಾನು ಫಸ್ಟ್ ಇಯರ್ ಸ್ಟೂಡೆಂಟ್. ಹೇಗಿದೆ ಅಣ್ಣ ಕಾಲೇಜ್? ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಆ ಮುಖಾಂತರನೇ ಕಾಲೇಜ್ ಹೆಂಗಿದೆ ಅಂತ ಹೇಳ್ತಾರೆ. ಅಣ್ಣ ಮಾಡಿ ಪ್ಲೀಸ್. ಎಲ್ಲ ಕೇಳ್ತೀರ ಅಂತ ಮಾತಾಡೇ ಬಿಡ ಮಾಡಿ. ಆರು ತಿಂಗಳಿಗೆ ಒಂದ್ ಸೆಮ್ ಅಂತಾರೋ, GHSನವರು 3 ತಿಂಗಳಿಗೆ ಮುಗ್ಸೇ ಬಿಡ್ತಾರೋ. ಅದ್ರಲ್ಲಿ ನಾವು 2 ಇಂಟರ್ನಲ್ ಬರ್ಕೊಂಡ್ ಬಿಡ್ತೀವೋ, ಆಮೇಲೆ ಫ್ರೆಶರ್ ಸೆಟ್ನಿಕ್ ಅಂತ ನಾವು ಟೈಮು ಕಳಿತೀವೋ. ಸೆಟ್ಟು ಪೇಪರ್ ಸಾಲ್ವ್ ಮಾಡ್ಕೊಂಡು ಎಕ್ಸಾಮ್ ಬರಿತೀವೋ. ಇಷ್ಟೇ ಒಂದ್ ಸೆಮಿಸ್ಟರ್ ಜೀವನ ನೋಡ್ಲಾ ಮಾದೇಶ. ಮಧ್ಯಾಹ್ನ ಕ್ಲಾಸಲ್ಲಿ ಕೂರ್ತೀವೋ, ಸಬ್ಜೆಕ್ಟ್ ಉಪದೇಶ ನಮ್ಗೆ ಮಾಡ್ತಾರೋ. ನಮ್ ನಿದ್ದೆ ಕಷ್ಟ ಯಾರಿಗೆ ಹೇಳಣ್ವೋ. ಅನಾಲಿಸಿಸ್ ಲ್ಯಾಬ್ಗೆ ಹೋಗ್ತೀವೋ, ಜಯಚಂದ್ ಸರ್ರು ಮುಂದೆ ನಿಲ್ತೀವೋ. ನಮ್ ಬ್ರೈನು ಕೂಡ ವರ್ಕೇ ಆಗಲ್ವೋ. ಸುಟ್ಟಿಕ್ಸಲ್ಲಿ ಫಾರ್ಮುಲೇಷನ್ಸ್ ಮಾಡಿ ಬಿಡ್ತಾರೋ. ಕೆಮಿಸ್ಟ್ರಿಯಲ್ಲಿ ಸಿಂಥಸಿಸ್ಸು ಮಾಡಿಸ್ತಾರೋ. ಕಾಲೇಜಿ ಲ್ಯಾಬ್ನಲ್ಲಿ ರೆಡು ಮೈಸು ಹ್ಯಾಂಡ್ಲು ಮಾಡಿ ಕಾಗ್ನಸಿ ಒಳಗೆ ಬಂದು ಸೊಪ್ಪು ತಿಂತೀವೋ. ಇಷ್ಟೇ ಮ್ಯಾಮ್, ಅದು ಇವತ್ತು ಮಧ್ಯಾಹ್ನ ಸ್ಯಾಟರ್ಡೆ ನಾವು ಬಯೋಟೆಕ್ ಮತ್ತು BBPಗೆ ಎಕ್ಸ್ಟ್ರಾ ಕ್ಲಾಸ್ ಅಷ್ಟೇ ಇದೆ ಮ್ಯಾಮ್. ಸೊ ಇವತ್ತು ನಾನು ಊರಿಗೆ ಹೋಗ್ಬೇಕು. ಇಲ್ಲ ಮ್ಯಾಮ್, ಈಗ ಗೌರಿ ಹಬ್ಬ ಇದೆಯಲ್ಲ ಮ್ಯಾಮ್, ಪೋರ್ಷನ್ಸ್ ನೋಡಿದ್ದೀರಾ ಮುಂದೆ 10 days ಕ್ಲಾಸ್ ಕ್ಯಾನ್ಸಲ್ ಮಾಡಬೇಕು ಓದ್ಕೊಂತೀವಿ ಸರ್. ನಾವು ಓದ್ಕೊಂತೀವಿ.
ಇಂಪಾರ್ಟೆಂಟ್ ಕ್ವಶನ್ ಅಂತ ಬರಬಾರ್ದು ಅಷ್ಟೇ. ಕ್ಲಾಸ್ ತಗೊಳ್ತೀವಿ, ನಿಮಗೆ ಬಿಟ್ಟಿದ್ದು ಬರೋದು ಬಿಡೋದು ನಿಮಗೆ ಬಿಟ್ಟರೆ ನಾವು ಕ್ಲಾಸ್ ಮಾಡಬೇಕಾ? ಕೊಂಡ್ಕೊಂಡ್ರೆ ಅಂದರೆ ಏನು ನಿಮಗೆ ಗೊತ್ತಿಲ್ಲ ಕೊಂಡ್ಕೊಂಡ್ರೆ ಏನು ಕೌಂಟ್ ಹೋಗ್ತಾರೆ. ಸೊ 4 ಸೆಮಿಸ್ಟರ್ ಬಿಟ್ಟು ಕ್ಲಾಸ್ ಆಗಿದೆ ಶೋ ಮೇಲೋಗಿ ಗ್ರೂಪ್ ಡಿಸ್ಕಷನ್ ಮಾಡೋಣ ಗೊತ್ತಾ? ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲರೂ ಈಗ ಬರಿಬೋದು. ಬಾ ಚಂದ ಏನು ಓದ್ತಿದ್ದಿ ಚಂದ? ಅಂತಿರಲ್ಲ ತಲೆ ತಿನ್ನಕ್ಕೆ ಹೋಗಿ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು ಮತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಓದೋದು ಕಿಡ್ನಿ ಬಿಡಿಸಲು ಜೀವೋ ಓದ್ತಿದ್ದಿ ಜೀವೋ? ಹೂನಪ್ಪ ಭಾಳ ಚೆನ್ನಾಗಿ ಓದ್ತದೀನಿ ನಾನು. ಓದ್ ಹೆಂಗೈತೆ ಗೊತ್ತಾ ತೋರಿಸ್ತೀನಿ ತಡಿ ನೋಡಿ. ಹಿಂಗೈತ್ ನಾನು ಓದು. ಸರಿ ಸರಿ ಓ ಮೈ ಗಾಡ್ ಜಿಲ್ಲ ವಾಟ್ ಎ ಕ್ಯಾಲ್ಕುಲೇಷನ್. ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟವನ ಲೂಸು, ಅರ್ಧಕ್ಕೆ ಕೋರ್ಸು ಬಿಟ್ಟವನ ಪಾಸು. ಮ್ಯೂಸಿಕ್ ಸರಿ ಇಲ್ಲ ಹೇಳಿ ಸ್ವರ, ಇನ್ನೆಷ್ಟು ಕೂಗೋದು ಎಮ್ಮೆ ಥರ. ಒಂದು ನಿಮಿಷ ತಡಿ. ಎರಡು ಫೇಲ್ ಮತ್ತೆ ಏನಾಗಲ್ಲ, ನೋಟ್ಸ್ ಕೊಟ್ಟು ತಗೋ, ಪಾಸ್ ಆಗುವಂತೆ. ನೆಕ್ಸ್ಟ್ ಅಟೆಂಪ್ಟ್ ಇದೆ ಅಲ್ಲ. ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಂತೀಯ? ಇನ್ನ ಇದೆ, ಹೆಲ್ಪ್ ಮಾಡ್ತೀವಿ ನಾವು, ಪಾಸ್ ಆಗುತ್ತೆ. ಯಾಕೋ ಮನೆ ಬೇಜಾರಾಗಿದ್ಯಾ? ಯಾಕೆ ಹೇಳು? ಎಷ್ಟು ಜಲ್ದಿ ಮುಗಿತಲ್ಲ 4 ವರ್ಷ. ಹೌದು, ಎಷ್ಟೋ ಮೆಮರೀಸ್ ನೆನ್ನೆ ಮೊನ್ನೆ ಬಂದಂಗಾಗಿದೆ. ಈ ಲ್ಯಾಬ್ ಎಲ್ಲ ಜಲ್ದಿ ಮುಗಿದಂಗಾಯ್ತು. ಇಲ್ಲಿ ಬಿಡು ಮಣಿ, ಇದೊಂದು ಫೇಸ್ ಅಲ್ಲ, ಮುಗಿಸ್ಕೊಂಡು ಹೋಗ್ಬೇಕು. ಬಟ್ ಎಲ್ಲರೂ ಮಿಸ್ ಆಗ್ತೀವಲ್ಲ. ಕಾಲೇಜ್ ಮೊದಲಲ್ಲಿ ಯಾಕಪ್ಪ ಈ ಕಾಲೇಜ್ ಸೇರಿಕೊಂಡು ಅನ್ನಿಸ್ತಿತ್ತು. ಆದರೆ 4 ವರ್ಷ ಕಳೆದ್ಮೇಲೆ ಇಷ್ಟು ಬೇಗ ಯಾಕಪ್ಪ ಕಾಲೇಜ್ ಮುಗೀತು ಅನ್ನಿಸ್ತಿದೆ. ಮೇ ಬಿ ಇದನ್ನೇ ಮೆಚುರಿಟಿ ಅಂತಾರೇನು. ನನ್ನ ನಂಬಿ ಈ 4 ವರ್ಷದಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರೋ ಇಲ್ಲ ಅಳ್ತಿರೋ, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲ ಮಾಡಿಬಿಡಿ. ಯಾಕಂದರೆ ಮಸ್ತಿ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ ಸಿಗಲ್ಲ, ಅಳೋಕ್ಕೆ ಮನಸ್ಸೇ ಇರಲ್ಲ, ಮಚ್ಚ ಹೇಗಿದೆಯೋ ಅಂತ ಕೇಳಿಸ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ, ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೂ ಟೈಮ್ ಇರಲ್ಲ. ಒಂದು ಸಲ ಮೀಟ್ ಮಾಡೋಣ ಅಂದ್ಕೊಂಡ್ರು ಎಲ್ಲಿದ್ದಾರೆ ಅಂತ ಗೊತ್ತೂ ಇರಲ್ಲ. ಎಷ್ಟು ಜನ ಮದುವೆ ಆಗಿರ್ತಾರೋ, ಎಷ್ಟು ಜನ ಮಕ್ಕಳನ್ನ ಕಂಗ್ಳಲ್ಲಿ ಕೂರಿಸ್ಕೊಂಡಿರ್ತಾರೋ ಏನೋ ಅಲ್ವಾ. ಯಾರಿಗಾದರೂ ಏನಾದರೂ ಹೇಳಬೇಕು ಅಂದ್ಕೊಂಡ್ರೆ ಇವಾಗಲೇ ಹೇಳಿಬಿಡಿ. ಥ್ಯಾಂಕ್ಸ್ ಹೇಳಬೇಕು ಅನಿಸಿದ್ರೆ ಹೇಳಿಬಿಡಿ. ಕ್ಷಮಿಸೋದಿದ್ರೆ ಕ್ಷಮಿಸ್ಬಿಡಿ. ಕ್ಷಮೆ ಕೇಳೋದಿದ್ರೂ ಕೇಳಿಬಿಡಿ. ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಿದ್ರೆ ಈಗಲೇ ಹೇಳಿಬಿಡಿ. ಆಮೇಲೆ ಹೇಳದೆ ಕೊಡಬೇಡಿ. ಯಾಕಂದರೆ ಒಂದು ಸಲ ಆ ಟೈಮ್ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಆ್ಯಸ್ ರಕ್ಷಿತ್ ಶೆಟ್ಟಿ ಸೆಡ್, ಫ್ರೆಂಡ್ಶಿಪ್ಪಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತರಿತುಕೋ, ಒಗ್ಗಟ್ಟಲ್ಲಿ ಬಲವಿದೆ. ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕ್ಕೊಂಡು ಓಡಾಡೋದಲ್ಲ. ಅವರಿಗೆ ಎಷ್ಟೇ ಕಷ್ಟ ಬಂದರೂ ನಾನಿದ್ದೀನಿ ಜೊತೆಗೆ ಅಂತ ಭುಜ ತಟ್ಟಿ ಹೇಳೋದೇ ಸ್ನೇಹ. ನಾವೀ ಅಧ್ಯಾಯದ ಕೊನೆ ಘಟ್ಟದಲ್ಲಿದ್ದೀವಿ.
ಎಕ್ಸಾಮ್ಸ್ ಆದಮೇಲೆ ಒಬ್ಬೊಬ್ಬರು ಒಂದೊಂದು ದಾರಿ ಇಟ್ಕೊಂಡು ಹೋಗ್ತಾರೆ, ಆದರೆ ಈ 4 ವರ್ಷದ ಮೆಮೊರೀಸ್ ಮಾತ್ರ ಯಾರೂ ಮರೆಯಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ವಿಸ್ ಯು ಆಲ್. The sea is blue, but it is Red Sea.